ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ MSc ಫಸ್ಟ್ ಇಯರ್ BC ಓದ್ತಾ ಇದ್ದೀರಾ ಅಂದರೆ ಅಲ್ಲಿ 104 ಪೇಪರಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬರುತ್ತೆ. ಬೇರೆ ಬೇರೆ ಟೈಪ್ ಆಫ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಇದೆ. ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇರ್ಬೋದು, ಕಾಂಪ್ಲೆಕ್ಸ್ ಫಾರ್ಮೇಷನ್ ರಿಯಾಕ್ಷನ್ ಇರ್ಬೋದು, ಪ್ರಿಸಿಪಿಟೇಷನ್ ಇರ್ಬೋದು, ರೆಡಾಕ್ಸ್ ಇರ್ಬೋದು. ಇದಕ್ಕೆಲ್ಲನೂ ನಾವೇನಂತ ಕರಿತೀವಿ, ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತಲೇ ಕರಿತೀವಿ. ಅಂದರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಕ್ವಾಂಟಿಟಿ ಆಫ್ ದಿ ಅನ್ನೋನ್ ಸಬ್ಸ್ಟೆನ್ಸ್. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಯೂಸ್ ಮಾಡ್ತೀವಿ. ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಹೇಳ್ತೀವಿ. ಯೂಸಿಂಗ್ ಎ ಟೈಟ್ರೇಷನ್ ನೀವು ಅನಾಲಿಸಿಸ್ ಮಾಡ್ತಾ ಇದ್ದರೆ, ಯು ಆರ್ ಡೂಯಿಂಗ್ ದಿ ಕ್ವಾಂಟಿಟೇಟಿವ್ ಫೈಂಡ್ ಔಟ್ ಮಾಡ್ತಾ ಇದ್ದರೆ, ಡಿಟರ್ಮಿನೇಷನ್ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವು ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂದರೆ ಈಗ ಈಗ ಅನಾಲಿಸಿಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಯೂಸಿಂಗ್ ಎ ಟೈಟ್ರೇಷನ್ ಅಂದರೆ 2 ಸೊಲ್ಯೂಷನ್ ಬೇಕು. ಒಂದು ನೋನ್ ಕಾನ್ಸಂಟ್ರೇಷನ್, ಇನ್ನೊಂದು ಅನ್ನೋನ್ ಕಾನ್ಸಂಟ್ರೇಷನ್. ನೋನ್ ಕಾನ್ಸಂಟ್ರೇಷನ್ ಇದ್ದರೆ ಅದಕ್ಕೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅನ್ನೋನ್ ಕಾನ್ಸಂಟ್ರೇಷನ್ ಇದ್ದರೆ ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಥವಾ ಈಗ ಮಾಡರ್ನ್ ಟರ್ಮ್ಸಲ್ಲಿ ಅನಲೈಟ್ ಆ್ಯಂಡ್ ಟೈಟ್ರೆಂಟ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಇನ್ ವಿಚ್ ಯು ವಾಂಟ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್, ಅದಕ್ಕೆ ಅನಲೈಟ್ ಅಂತಾರೆ. ಯಾವುದಕ್ಕೆ ಕಾನ್ಸಂಟ್ರೇಷನ್ ಗೊತ್ತಿದೆಯಲ್ಲ ಅದಕ್ಕೆ ಟೈಟ್ರೆಂಟ್ ಅಂತ ಕರೀತಾರೆ. ಸೊ ಒಂದು ಟೈಟ್ರೇಷನ್ ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕು. ಒಂದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನಲೈಟ್ ಅಂತ ಕರಿತೀವಿ. ಒಂದರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದರದ್ದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನು ಯೂಸಿಂಗ್ ಗೊತ್ತಿರೋದು ಮಾಡ್ತೀವಲ್ಲ, ಆ ಥರ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆ್ಯಸಿಡ್ ಬೇಸ್ ಟೈಟ್ರೇಷನ್ ತೊಗೊಳ್ತಾ ಇದ್ದೀವಿ. ಅಂದರೆ 2 ಅನಲೈಟು ಮತ್ತು ಟೈಟ್ರೆಂಟ್ ಏನಿದೆ, ಒಂದು ಆ್ಯಸಿಡ್ ಇದೆ, ಇನ್ನೊಂದು ಬೇಸ್ ಇದೆ. ಅಂಥ ಟೈಪ್ ಆಫ್ ಟೈಟ್ರೇಷನ್ಸ್ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವು ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂತ ಮಾಡ್ತೀವಿ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ನೋನ್ ಕಾನ್ಸಂಟ್ರೇಷನಿಂದ ಅನ್ನೋನ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಸ್ಪೆಷಲ್ ಆಗಿರುವಂಥ ಒಂದು ಕೆಮಿಕಲ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ಸ್ ಅಂತ ಕರಿತೀವಿ. ಸೊ ಈ ಇಂಡಿಕೇಟರ್ನ ನಾನು ಏನು ಮಾಡಬೇಕಾಗತ್ತೆ, ಐ ಆಮ್ ಗೋಯಿಂಗ್ ಟು ಚೂಸ್ ದಿ ಇಂಡಿಕೇಟರ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್, ಟು ಫೈಂಡ್ ಔಟ್ ದಿ ಎಕ್ಸಾಕ್ಟ್ ನಾರ್ಮಾಲಿಟಿ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಈಗ ನನಗೆ ಸ್ಪೆಷಲ್ ಆಗಿರುವಂಥ ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಂಡಿಕೇಟರ್ ಅಂತ ಕರಿತಾ ಇದ್ದೀವಿ. ಸೊ ಈಗ ಅಗೇನ್ ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂದರೆ 4 ಥರ ಟೈಟ್ರೇಷನ್ ಆಗ್ಬೋದು. 2 ಸ್ಟ್ರಾಂಗ್ ಇರ್ಬೋದು, ಅಂದರೆ ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಟೈಟ್ರೇಷನ್ ಆಗ್ಬೋದು. ಅಥವಾ 2 ವೀಕ್ ಆಗ್ಬೋದು, ಸ್ಟ್ರಾಂಗ್ ವೀಕ್ ಆ್ಯಸಿಡು ವೀಕ್ ಬೇಸ್ ಆಗ್ಬೋದು. ಅಥವಾ ಒಂದು ಸ್ಟ್ರಾಂಗು ಇನ್ನೊಂದು ವೀಕ್ ಆಗಿರ್ಬೋದು. ಆ ಥರ ಒಟ್ಟು 4 ಟೈಪ್ ಆಫ್ ಟೈಟ್ರೇಷನ್ಸು ಆ್ಯಸಿಡ್ ಬೇಸ್ ಟೈಟ್ರೇಷನ್ಸಲ್ಲಿ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ವೆನ್ ಯು ಪ್ಲಾಟ್ pH ವರ್ಸಸ್ ಅಮೌಂಟ್ ಆಫ್ ಟೈಟ್ರೆಂಟ್ ಅಥವಾ ಅನಲೈಟ್ ದಟ್ ಯು ಆ್ಯಡೆಡ್, ಅವಾಗ ಒಂದು ಗ್ರಾಫ್ ಬರುತ್ತೆ, ಆ ಕರ್ವ್ ಬರುತ್ತೆ. ಆ ಕರ್ವ್ಗೆ ನಾವೇನಂತ ಕರಿತೀವಿ ಅಂದರೆ ಟೈಟ್ರೇಷನ್ ಕರ್ವ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ನ್ಯೂಟ್ರಲೈಸೇಷನ್ ಕರ್ವ್ ಅಂತ ಹೇಳ್ತೀವಿ. ಸಿನ್ಸ್ ದ ರಿಯಾಕ್ಷನ್ ಇಸ್ ನ್ಯೂಟ್ರಲೈಸೇಷನ್, ದಟ್ ಕರ್ವ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ಕರ್ವ್ ಅಂತ ಹೇಳ್ತೀವಿ. ಸೊ ಈಗ ನನಗೆ ಏನಾಗುತ್ತೆ, ಟೈಟ್ರೇಷನ್ ಮಾಡೋದಕ್ಕೆ ಅನ್ನೋನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಗೊತ್ತಾಗೋದಕ್ಕೆ ಒಂದು ಸ್ಪೆಷಲ್ ಕೆಮಿಕಲ್ ಯೂಸ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಇಂಡಿಕೇಟರ್ ಅಂತ ಹೇಳ್ತೀವಿ. ಈ ಇಂಡಿಕೇಟರ್ನ ಯೂಸ್ ಮಾಡಿದ್ರೆ ನಾನು ಎಂಡ್ ಪಾಯಿಂಟ್ನ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. Again, there are 2 different terms that we are going to use when you do the titration. One is called as equivalent point, other one is called as ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಈಕ್ವಲೆಂಟ್ ಪಾಯಿಂಟ್ ಅಂದರೆ ಎಕ್ಸಾಕ್ಟ್ ಅಮೌಂಟ್ ಆಫ್ ಆ್ಯಸಿಡ್ ದಟ್ ಇಸ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಎಕ್ಸಾಕ್ಟ್ ಅಮೌಂಟ್ ಆಫ್ ಎ ಬೇಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬಂದಾಗ, ಈಗ 10 ml ಆ್ಯಸಿಡ್ ಇದೆ ಅಂದರೆ 10 mlನ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಎಷ್ಟು ಬೇಸ್ ಬೇಕಲ್ಲ ಅಷ್ಟೇ ಮಾತ್ರ ಹಾಕ್ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಆವಾಗ ನನಗೆ ದೇರ್ ಇಸ್ ನೋ ಆ್ಯಸಿಡ್, ದೇರ್ ಇಸ್ ನೋ ಬೇಸ್ ಇನ್ ಮೈ ಕಂಟೈನರ್, ಇನ್ ಮೈ ಸಿಸ್ಟಮ್. ಎಂಟೈರ್ಲಿ ಅದೇನಾಗಿದೆ, ಸಾಲ್ಟ್ ಮತ್ತು ವಾಟರ್ ಆಗಿ ಕನ್ವರ್ಟ್ ಆಗಿದೆ. ಆ ಎಕ್ಸಾಕ್ಟ್ ಪಾಯಿಂಟ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಅದಕ್ಕಿಂತ ಒಂದು ಡ್ರಾಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅದಕ್ಕೆ ಆವಾಗ ನಿಮಗೆ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ. ಈಕ್ವಲೆಂಟ್ ಪಾಯಿಂಟಲ್ಲಿ ಯಾವುದೇ ರೀತಿಯಾದಂಥ ಕಲರ್ ಚೇಂಜ್ ಆಗಲ್ಲ. ಈಕ್ವಲೆಂಟ್ ಪಾಯಿಂಟ್ ಆದಮೇಲೆ ಒಂದು ಡ್ರಾಪ್ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಎಂಡ್ ಪಾಯಿಂಟ್ ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ
ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಯೂಶಲಿ ಇಂಡಿಕೇಟರ್ಸ್ ಏನಾಗುತ್ತೆ, ಆರ್ಗ್ಯಾನಿಕ್ ಆಸಿಡ್ಸ್ ಅಥವಾ ಬೇಸಸ್ ಆಗಿರುತ್ತವೆ. ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್. ಇನ್ ಆಸಿಡ್ ಮೀಡಿಯಮಲ್ಲಿ ಒನ್ ಕಲರ್ ಇರುತ್ತೆ, ಬೇಸಿಕ್ ಮೀಡಿಯಮ್ದಲ್ಲಿ ಒನ್ ಕಲರ್ ಇರುತ್ತೆ, ಡ್ಯೂ ಟು ರೆಸನೆನ್ಸ್ ಇರ್ಬೋದು. ಆಸ್ವರ್ಡ್ ಥಿಯರಿ, ಅಗೇನ್ ಥಿಯರಿ ಆಫ್ ಚಾಯ್ಸ್ ಆಫ್ ಇಂಡಿಕೇಟರ್, ಥಿಯರಿ ಆಫ್ ಇಂಡಿಕೇಟರ್ಸ್ ಅಂತ 2 ಥಿಯರಿ ಇದೆ. ಆ ಥಿಯರಿನ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೇನ್ ನ್ಯೂಟ್ರಲೈಸೇಷನ್ ಕರ್ವ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಡ್ ಬೇಸ್ದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನಗೆ ಈಗ ಎಂಡ್ ಪಾಯಿಂಟ್ ಕರೆಕ್ಟಾಗಿ ಬೇಕು ಅಂದರೆ ನನಗೆ ಎರರ್ ಮಿನಿಮೈಸ್ ಆಗಬೇಕು, ಟೈಟ್ರೇಷನ್ ಏನಾದ್ರು ಮಿನಿಮೈಸ್ ಆಗಬೇಕು, ಆ್ಯಕ್ಯುರೇಟಾಗಿ ನನಗೆ ಎಂಡ್ ಪಾಯಿಂಟ್ ಗೊತ್ತಾಗಬೇಕು ಅಂದರೆ ಐ ಹ್ಯಾವ್ ಟು ಚೂಸ್ ಎ ಪ್ರಾಪರ್ ಇಂಡಿಕೇಟರ್ನ ಸರಿಯಾಗಿ ಚೂಸ್ ಮಾಡಲಿಲ್ಲ ಅಂತಂದರೆ ನನಗೆ ಎಂಡ್ ಪಾಯಿಂಟು ಸರಿಯಾಗಿ ಬರಲ್ಲ, ಟೈಟ್ರೇಷನ್ ಎರರ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಚಾಯ್ಸ್ ಆಫ್ ಎನ್ ಇಂಡಿಕೇಟರ್ ಕರೆಕ್ಟಾಗಿ ಮಾಡಬೇಕು. ಇವತ್ತು ನಾನು ಚಾಯ್ಸ್ ಆಫ್ ಎನ್ ಇಂಡಿಕೇಟರ್ ಫಾರ್ ಟೈಟ್ರೇಷನ್ ಆಫ್ ಎ ವೀಕ್ ಬೇಸ್ ವಿತ್ ಅ ವೀಕ್ ಆ್ಯಸಿಡ್ ಅದನ್ನು ಇನ್ ಡೀಟೇಲ್ ಆಗಿ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಹೇಳ್ದಂಗೆ 4 ಪ್ರಾಬಬಿಲಿಟೀಸ್ ಇದೆ. 3 ಪ್ರಾಬಬಿಲಿಟೀಸ್ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ಪ್ರಾಬಬಿಲಿಟಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ವೀಡಿಯೋಸು ನಿಮಗೆ ಒಂದೇ ಕಡೆಗೆ ಸಿಗ್ತೀನಿ. ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಐಡೆಂಟಿಫಿಕೇಷನ್ನ ಮಾಡಿ ಯಾವ್ದು ಬಂದಿದೆ ಅಂತ. ಚಾಯ್ಸ್ ಆಫ್ ಇಂಡಿಕೇಟರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ pH ಅಟ್ ದಿ ಈಕ್ವಿವೆಲೆಂಟ್ ಪಾಯಿಂಟ್. ಈಚ್ ಆ್ಯಂಡ್ ಎವ್ರಿ ಆ್ಯಸಿಡ್ ಆ್ಯಂಡ್ ಎ ಬೇಸ್ they going to each of an indicator is either an acid or a base. They are stable, they are soluble, and they are going to change the colors. If there is a change in their pH change ಆಗ್ತಾ ಹೋಗುತ್ತೆ. And each indicators will going to have their own ionization potential. Ionization constants ಬೇರೆ ಬೇರೆ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ವೆದರ್ ದೇ ಆರ್ ಸ್ಟ್ರಾಂಗ್ ಆರ್ ವೀಕ್ ಆಸಿಡ್ಸ್ ಅನ್ನೋದ್ರ ಮೇಲೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಶಾರ್ಪ್ಲಿ ಅಟ್ ದಿ ಎಂಡ್ ಪಾಯಿಂಟ್ ದೇ ಗೋಯಿಂಗ್ ಟು ಚೇಂಜ್ ದರ್ ಕಲರ್ ಅಟ್ ಡಿಫ್ರೆಂಟ್ pH ಇಂಟರ್ವಲ್ಸ್. ನಾನು ಏನು ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವೇನು ಮಾಡ್ತಾ ಇದ್ದೀವಿ, ವೀಕ್ ಆ್ಯಸಿಡು ವೀಕ್ ಬೇಸ್ನ ತೊಗೊಳ್ತಾ ಇದ್ದೀವಿ. ಅಸ್ಟಿಕ್ ಆ್ಯಸಿಡ್ನ ವೀಕ್ ಆ್ಯಸಿಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಮೋನಿಯಾ, ಸೊಲ್ಯೂಷನ್ ಆಫ್ ಅಮೋನಿಯಾ ಆರ್ ಅಮೋನಿಯಂ ಹೈಡ್ರಾಕ್ಸೈಡ್ನ ನಾವು ವೀಕ್ ಬೇಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಎರಡೂ ರಿಯಾಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈಕ್ವಿವೆಲೆಂಟ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಎ ಸಾಲ್ಟ್. ಅದು ಅಮೋನಿಯಂ ಅಸಿಟೇಟ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ pH ಆಫ್ ದಿ ಅಮೋನಿಯಂ ಅಸಿಟೇಟ್ ನಾವೇನು ಮಾಡ್ತೀವಿ ಅಂತಂದರೆ ಯಾವ ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ಚೂಸ್ ಮಾಡ್ತೀವಿ. ಆದರೆ ಇಲ್ಲೇನಾಗ್ತಿದೆ ಅಂದರೆ ಎರಡೂ ವೀಕ್ ಆಗಿದೆ. ಎರಡೂ ಏನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ. ಹಾಗಾಗಿ ಏನು ಆ್ಯಸಿಡ್ ಇರುತ್ತಲ್ಲ, ಸಾಲ್ಟ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ pH ಲೆಸ್ ದ್ಯಾನ್ 7 ಅಂತ ಹೇಳ್ತೀವಿ. ಆದರೆ pH ರೇಂಜ್ ಅಟ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಈಸ್ ವೆರಿ ಸ್ಮಾಲ್. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಮಿಕ್ಸ್ಡ್ ಇಂಡಿಕೇಟ್ರ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಅಥವಾ ಅಗೇನ್ ಮಿಕ್ಸ್ಡ್ ಇಂಡಿಕೇಟರ್ ಅಂದರೆ ಏನು, ಯಾಕೆ ಮಿಕ್ಸ್ಡ್ ಇಂಡಿಕೇಟರ್ ಯೂಸ್ ಮಾಡ್ತಾರೆ, ಅದರದ್ದು ಅಡ್ವಾಂಟೇಜಸ್ ಏನು ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮಿಕ್ಸ್ಡ್ ಇಂಡಿಕೇಟರ್ಸ್ ಅಂದರೆ ನ್ಯೂಟ್ರಲ್ ರೆಡ್ ಅಥವಾ ಮಿಥಿಲೀನ್ ಬ್ಲೂ ಅಥವಾ ಮೀಥೈಲ್ ರೆಡ್ ಅಥವಾ ಮೀಥೈಲ್ ಆರೆಂಜ್, ಈ ಥರ ಟೈಟ್ರೇಷನ್ಸ್ಗೆ ನಾವು ಮಾಡ್ತಾ ಹೋಗ್ತೀವಿ. ಬಟ್ ಪರ್ಟಿಕ್ಯುಲರ್ಲಿ ಎರಡೂ ಅಂತಂದರೆ ನೀವು ಎಂಡ್ ಪಾಯಿಂಟ್ ಐಡೆಂಟಿಫೈ ಮಾಡೋವಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಕರ್ವ್ ಹೇಳ್ತೀವಿ ಅಂತಂದರೆ ಈ ರೀತಿ ಆಗಿರುತ್ತೆ. ಅಥವಾ ನ್ಯೂಟ್ರಲೈಸೇಷನ್ ಕರ್ವ್ ಅಂದರೆ pH ವರ್ಸಸ್ ದಿ ವಾಲ್ಯೂಮ್ ಆಫ್ ಬೇಸ್ ಆ್ಯಡೆಡ್ನ ನಾವು ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನಿಮಗೆ ಬರ್ತಾ ಹೋಗುತ್ತೆ. ಅಟ್ ಈಕ್ವಿವೆಲೆಂಟ್ ಪಾಯಿಂಟಲ್ಲಿ ಏನಾಗುತ್ತೆ, ದ pH ಇಸ್ ಲೆಸ್ ದ್ಯಾನ್ 7 ಆಗ್ತಾ ಇದೆ. ಆ್ಯಂಡ್ ಏನಾಗಿದೆ ಅಂದರೆ ಶಾರ್ಪ್ ಎಂಡ್ ಪಾಯಿಂಟಲ್ಲಿ ಬರ್ತಾ ಇಲ್ಲ. ತುಂಬ ನಿಮ್ಗೆ ಏನಾಗ್ತಿದೆ ಅಂತಂದರೆ, ಬೇರೆ ಇದರೆಲ್ಲ ಗ್ರಾಫ್ ಎಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೇನಾಗ್ತಿತ್ತು, ಸ್ಟೀಪ್ ಆಗ್ತಿತ್ತು, ಇನ್ಕ್ರೀಸ್ ಆಗ್ತಿತ್ತು, ಡಿಕ್ರೀಸ್ ಆಗ್ತಿತ್ತು, ಶಾರ್ಪ್ ಎಂಡ್ ಪಾಯಿಂಟ್ ಆಗ್ತಿತ್ತು. ಇಲ್ಲಿ ಫ್ಲ್ಯಾಟ್ ಇದೆ. ಹಾಗಾಗಿ ನಿಮಗೆ ಐಡೆಂಟಿಫೈ ಮಾಡೋವಂಥದ್ದು ಕಷ್ಟ ಆಗುತ್ತೆ. ಎ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಟ್ ಈಕ್ವಿವೆಲೆಂಟ್ ಪಾಯಿಂಟಲ್ಲಿ ಏನಾಗ್ತಿದೆ ಅಂದರೆ ಕರ್ವ್ ಏನಾಗಿದೆ, ಆಲ್ಮೋಸ್ಟ್ ಸೇಮ್ ಇದೆ, ಶಾರ್ಪ್ ಎಂಡ್ ಪಾಯಿಂಟಲ್ಲಿ ಬರ್ತಾ ಇಲ್ಲ. ಲ್ಯಾಕ್ ಆಫ್ ಎನಿ ಸ್ಟೀಪ್ ಚೇಂಜ್ ಇನ್ ದಿ pH throughout the titration renders the titration of a weak base versus weak acid difficult. Not much information can be extracted from such curve. So ಈ ನ್ಯೂಟ್ರಲೈಸೇಷನ್ ಕರ್ವ್ನ ಯೂಸ್ ಮಾಡಿಕೊಂಡು ನಾವು ಮಾಡುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಬೇರೆ 3 ಥರ ಟೈಟ್ರೇಷನ್ ಏನಿದೆಯಲ್ಲ, ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್ ಇರ್ಬೋದು, pH 7 ಆಗುತ್ತೆ, ಅಟ್ ಈಕ್ವಿವೆಲೆಂಟ್ ಪಾಯಿಂಟ್ ಆಗುತ್ತೆ. ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ ಆಯಿತು ಅಂದರೆ ಲೆಸ್ ದ್ಯಾನ್ 7 ಆಗುತ್ತೆ. ಅದೇ ಥರ ವೀಕ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಇತ್ತು ಅಂದರೆ ಗ್ರೇಟರ್ ದ್ಯಾನ್ 7 ಆಗುತ್ತೆ pH ಅಟ್ ಈಕ್ವಿವೆಲೆಂಟ್ ಪಾಯಿಂಟ್. ಆದರೆ ಇದನ್ನು ತೊಗೊಂಡ್ರೆ ನೀವು ವೀಕ್ ಆ್ಯಸಿಡ್ ವೀಕ್ ಬೇಸ್ನ ತೊಗೊಂಡ್ರೆ pH ನಾವು ಕಂಡುಹಿಡಿಯುವಂಥದ್ದು ಕಷ್ಟ ಆಗುತ್ತೆ. ಎಂಡ್ ಪಾಯಿಂಟ್ ಕ್ಯಾನ್ ಬಿ ಕ್ಯಾರೆಕ್ಟರೈಸ್ ಬೈ ದಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್.
ಸೊ ಎರಡೂ ವೀಕ್ ಇರೋದ್ರಿಂದ ಡಿಸೋಸಿಯೇಷನು ಕಂಪ್ಲೀಟ್ ಆಗದೆ ಇರೋದಕ್ಕೋಸ್ಕರ ಈ ಥರ ಕರ್ವ್ ನನಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೊಡಲ್ಲ. ಚಾಯ್ಸ್ ಆಫ್ ಅನ್ ಇಂಡಿಕೇಟರ್ ಫಾರ್ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್ ಥ್ರೂ ದಿ ನ್ಯೂಟ್ರಲೈಸೇಷನ್ ಕರ್ವ್ ಇಸ್ ಡಿಫ್. ಹೇಗೆ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.